ನಮಸ್ತೆ ಸರ್. ಬಾಬಾ ಸಾಹೇಬ್ರ ಬಗ್ಗೆ ಇಡೀ ಜಗತ್ತು ಅವ್ರನ್ನ ಗೌರವಿಸ್ತಾ ಇದೆ. ಯಾಕೆ ಗೌರವಿಸ್ತಾ ಇದೆ ಬಾಬಾ ಸಾಹೇಬ್ರನ್ನ ಅಂತ ಹೇಳಿದ್ರೆ, ಇಡೀ ಜಗತ್ತಿಗೆ ಮಾನವ ಹಕ್ಕುಗಳ ಬಗ್ಗೆ ಎಚ್ಚರಿಕೆ. ಈಗ ಆಲ್ರೆಡಿ ಮಾನವ ಹಕ್ಕುಗಳು ಇತ್ತು, ಆದರೂ ಕೂಡ ಮಾನವ ಹಕ್ಕುಗಳ ಬಗ್ಗೆ ಹೋರಾಡಿದ ಕಾರಣಕ್ಕೋಸ್ಕರ ಇಡೀ ಪ್ರಪಂಚ ಅವ್ರನ್ನ ಗೌರವಿಸ್ತಾ ಇದೆ. ಯಾಕೆಂದರೆ ಬೇರೆ ರಾಷ್ಟ್ರಗಳಿಗಿನ್ನ ಭಾರತದ ಸಾಮಾಜಿಕ ಪರಿಸ್ಥಿತಿ ಬೇರೆ ರೀತಿಯಾಗಿ ಇದೆ. ಇಲ್ಲಿ ಜಾತಿ ವ್ಯವಸ್ಥೆ ಇದೆ, ಶ್ರೇಣೀಕರಣ ವ್ಯವಸ್ಥೆ ಇದೆ. ಅದಕ್ಕೆಲ್ಲ ಒಂದು ಮದ್ದನ್ನು ಕೊಟ್ಟಿದ್ದು ಯಾರು ಅಂದರೆ, ತಮ್ಮ ನಿರಂತರವಾದ ಹೋರಾಟಗಳಿಂದ ಸಂಕಷ್ಟಗಳನ್ನು ಪಡ್ಕೊಂಡು ಕ್ಷಣ ಕ್ಷಣಕ್ಕೆ ಹೆಜ್ಜೆ ಹೆಜ್ಜೆಗೂ ನೋವನ್ನು ಅನುಭವಿಸಿ ಈ ದೇಶದ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತ ಹೋರಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ನಿಟ್ಟಲ್ಲಿ ಬಾಬಾ ಸಾಹೇಬರು ಒಂದು ಕನಸನ್ನು ಕಂಡಿದ್ರು. ಅಥವಾ ಕೊನೆಯ 1956 ಜುಲೈ 30ನೇ ತಾರೀಕು ಒಂದು ಮಾತನ್ನು ಹೇಳಿದರು. ತನ್ನ ಆಪ್ತ ಕಾರ್ಯದರ್ಶಿ ಒಂದು ಮಾತನ್ನು ಕೇಳ್ತಾರೆ, ಇಲ್ಲಿವರೆಗೂ ನೀವು ಹತ್ತದನ್ನ ನೋಡಿರಲಿಲ್ಲ, ಇವತ್ತು ಅಳ್ತಾ ಇದ್ದೀರಿ ಯಾಕೆ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನ್ನ ಹೋರಾಟದ ಫಲವನ್ನು ಉಂಡಂಥ ಜನ, ಅಥವಾ ನನ್ನ ಹೋರಾಟದ ಪರಿಶ್ರಮದಿಂದ ಯಾರ್ಯಾರು ಯಾವ ಯಾವ ಹಕ್ಕು ಅಧಿಕಾರಗಳನ್ನು ಪಡ್ಕೊಂಡಂಥ ಜನ ಇವತ್ತು ಸ್ವಾರ್ಥಿಗಳಾಗಿ ಮೈಮರ್ತಿದ್ದಾರೆ. ಹಾಗಾಗಿ ಆ ಸ್ವಾರ್ಥಿಗಳಾಗಿ ಮೈಮರ್ತಿರೋರನ್ನ ಮತ್ತೆ ನನ್ನ ಎಚ್ಚರಿಸಿ ಸಮಾಜಕ್ಕೆ ಅಥವಾ ಹಳ್ಳಿಗಳಿಗೆ, ಈ ದೇಶದ ಪ್ರತಿಯೊಂದು ಮೂಲೆ ಮೂಲೆಗೂ ಅವ್ರನ್ನ ಕಳಿಸಿ ಆ ಸಾಮಾಜಿಕ ಸಮತೆಯನ್ನು ಮೂಡಿಸ್ಬೇಕು ಅಂತ ಹೇಳಿ, ಅಥವಾ ಅಸಮಾನತೆಯನ್ನು ಹೋಗ್ಲಾಡಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತವಾಗಬೇಕು ಅನ್ನುವಂಥ ಆಶಯದಿಂದ ಕೊನೆಯ ಒಂದು ದಿನದಲ್ಲಿ ಈ ಮಾತನ್ನು ಹೇಳಿದರು. ಅದನ್ನು ಇವತ್ತು ನಮ್ಮ ಸಂಕಲ್ಪ ದಿನ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಮುಟ್ಟಿಸುವುದರ ಮುಖಾಂತರ ಈ ಇಡೀ ಭಾರತ ದೇಶದ ಎಲ್ಲ ವಿದ್ಯಾವಂತರು ಕೂಡ ಏನು ಅಸಮಾನತೆಗೆ ಒಳಗಾಗಿರುವಂಥ, ನೊಂದಿರುವಂಥ, ಶೋಷಣೆಗೆ ಒಳಗಾಗಿರುವಂಥ, ಬಡತನಕ್ಕೆ ಒಳಗಾಗಿರುವಂಥ ಜನವನ್ನು ಅಪ್ಲಿಫ್ಟ್ ಮಾಡುವಂಥ, ಮೇಲೆತ್ತುವಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನುವ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಕಾರ್ಯಕ್ರಮವನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಹಮ್ಮಿಕೊಂಡಿತ್ತು. ಬೆಂಗಳೂರು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿತ್ತು. ಇದಕ್ಕೆ ಮೌಲಿಕವಾಗಿ ಚಹಾ ರಘುನಾಥ್ ಸರ್ ಅವರು ಮತ್ತು ಶಿವಕುಮಾರ್ ಸರ್ ಅವರು ಕೂಡ ಅವರ ಭಾಷಣದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಒಂದಷ್ಟು ಜನ ಬೋಧಕ ತಂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿ ಅತ್ಯದ್ಭುತವಾಗಿ ಯಶಸ್ವಿಯಾಗಂತ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೆ ಸರ್. ನಾನು ಡಾಕ್ಟರ್ ಕುಮಾರ್ ಅಂತ ಹೇಳಿ ಕನ್ನಡ ವಿಭಾಗದ ಅಧ್ಯಾಪಕ.